ಡಿ.ಕೆ. ಸುರೇಶ್ ಹಾಗೆ ಡಿ.ಕೆ. ಶಿವಕುಮಾರ್ ಇದೊಂಥರ ರಾಜಕಾರಣದಲ್ಲಿ ಡೆಡ್ಲಿ ಕಾಂಬಿನೇಷನ್. ಇಬ್ರು ಸೇರಿ ಯಾವ್ದಾದ್ರೂ ಕೆಲಸಕ್ಕೆ ಕೈ ಹಾಕಿದ್ರು ಅಂತಂದ್ರೆ ಅದನ್ನ ಮಾಡಿ ತೀರೋವರೆಗೂ ಕೂಡ ಸುಮ್ಮನೆ ಕೂರೋದಿಲ್ಲ ಅನ್ನೋ ಚರ್ಚೆ ಹಿಂದೆ ನಡೆದ ಅನೇಕ ಪ್ರಕರಣಗಳ ಆಧಾರದ ಮೇಲೆ ಈ ಬಾರಿಯ ಲೋಕ ಸಮರದ ಸಂದರ್ಭದಲ್ಲೂ ಕೂಡ ಚಾಲ್ತಿಯಲ್ಲಿದೆ. ಲೋಕ ರಣಕಣದಲ್ಲಿ ಕೇಸರಿ ಪಡೆಗೆ ದೊಡ್ಡ ಆತಂಕ ಅಂತ ಹೇಳಿ ಪಟ್ಟಿಯನ್ನ ಮಾಡ್ತಾ ಹೋದ್ರೆ ಈ ಸಹೋದರರ ಡೆಡ್ಲಿ ಕಾಂಬಿನೇಷನ್ ಕೂಡ ಒಂದು. ಇದೀಗ ಮತ್ತೆ ಡಿ.ಕೆ. ಸುರೇಶ್ ಅವರ ಈ ಆಪರೇಷನ್ ಹಸ್ತದ ಪ್ರಯತ್ನ ಕೇಸರಿ ಪಡೆಗೆ ಶಾಕ್ ಅನ್ನ ತಂದಿಟ್ಟದೆ. ಬಿಜೆಪಿಯ ಪ್ರಭಾವಿ ನಾಯಕರಿಗೆ ಡಿ.ಕೆ. ಸುರೇಶ್ ಗಾಳ ಹಾಕಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಭಾಗದ ಬಿಜೆಪಿ ಅಭ್ಯರ್ಥಿಗೆ ಆ ಮೂಲಕ ಶಾಕ್ ಎದುರಾಗಿದೆ. ಎಂ ಕೃಷ್ಣಪ್ಪ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬನ್ನೇರುಘಟ್ಟ ಭಾಗದ ಬಿಜೆಪಿ ನಾಯಕ ಜೈರಾಮ್ ಅವರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಕಾಂಗ್ರೆಸ್ಗೆ ಶಾಸಕ ಎಂ ಕೃಷ್ಣಪ್ಪ ಅವರ ಆಪ್ತ ಕೃಷ್ಣಪ್ಪ ಅವರಲ್ಲ, ಅವರ ಆಪ್ತ ಜೈರಾಮ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯನ್ನಾಗೊಂಡಿದ್ದಾರೆ. ಇನ್ನು ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಲೀಡ್ ಅಂತರ ಹೆಚ್ಚಾಗಲಿಕ್ಕೆ ಕಾಂಗ್ರೆಸ್ ಪಾಳೆಯಕ್ಕೆ ಇವರ ಸಹಕಾರ ಬಹಳಷ್ಟಿತ್ತು ಅನ್ನೋದು ಕೂಡ ಚರ್ಚೆಯಲ್ಲಿರೋ ವಿಚಾರ ಅಲ್ಲ. ಇವರು ಅಂದರೆ ಅಲ್ಲಿ ಲೀಡ್ ಕಡಿಮೆ ಬಂದ ಕಾರಣಕ್ಕಾಗಿ ಇವರು ಅದನ್ನು ಹೇಳ್ಕೊಂಡು ಹೋದ್ರು ಅಂತ, ಜಯರಾಮ್ ಅವರ ಕಾರಣಕ್ಕಾಗಿ. ಹಾಗಾಗಿ ಅವರನ್ನೇ ಎಂ ಕೃಷ್ಣಪ್ಪ ಭಾಳ ಅಲ್ಲಿ ಮಾತಾಡ್ತಾ ಇದ್ರು. ಬೆಂಗಳೂರು ದಕ್ಷಿಣ, ಸೊ ಆ ಒಂದು ವಿಧಾನಸಭಾ ಕ್ಷೇತ್ರ ಅದಕ್ಕೆ ಬರುತ್ತೆ. ಸೊ ಆಗಿರುವಾಗ ನೋಡಿ, ಮೊನ್ನೆ 9ಕ್ಕೆ 9 ನಗರಸಭೆ ಅಧ್ಯಕ್ಷ ಸಮೇತ JDSನವರನ್ನು ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ರು. ಈಗ BJPಯ ಬಲಗೈ ಬಂಟ ಎಂ ಕೃಷ್ಣಪ್ಪ ಅವರ ಬಲಗೈ ಬಂಟ ಜಯರಾಮ್ ಅವರನ್ನು ಹೇಳ್ಕೊಂಡಿರುವಂಥದ್ದು. ಇದು ಹೇಗೆ ಅಂತಂದರೆ, ನಿಮಗೆ ಚಿಕ್ಕಮಗಳೂರಲ್ಲೇ ಗೊತ್ತಿರ್ಬೋದು, CT ರವಿ ಅವರ ಬಲಗೈ ಬಂಟನನ್ನೇ ತಮ್ಮಯ್ಯ ಅವ್ರನ್ನ ಟಿಕೆಟ್ ಕೊಟ್ಟು ಅವರನ್ನೇ ನಿಲ್ಲಿಸಿ ಅವರನ್ನೇ ಗೆಲ್ಲಿಸ್ಬಿಟ್ಟು. ಈ ಸ್ಟ್ರಾಟಜಿ ಇದೆಯಲ್ಲ, ಇದು ಭಾಳ ಡೇಂಜರಸ್ ಸ್ಟ್ರಾಟಜಿ. ಯಾಕಂದರೆ ಎಲ್ಲವೂ ಗೊತ್ತಿರುತ್ತೆ. ಇನ್ನೂ ಭಾಳ ಆಶ್ಚರ್ಯ ಏನಪ್ಪ ಅಂತಂದರೆ, ನೀವು GT ದೇವೇಗೌಡರ ಹತ್ರ ಮಾತಾಡಬೇಕು, ಭಾಳ ಅದ್ಭುತ ಇರುತ್ತೆ. GT ದೇವೇಗೌಡರು ಒಂದಾನೊಂದು ಕಾಲದಲ್ಲಿ ಇದೇ ಸಿದ್ದರಾಮಯ್ಯನವರಿಗೆ ಈ ಬಲಗೈ ಬಂಟ, ಅವ್ರಿಗೆ ಏನು ಬೇಕು ಎತ್ತಬೇಕು ಎಲ್ಲವೂ ಗೊತ್ತಿದೆ. ಏನು ಅಲ್ಲಿ ಆ ಎಲೆಕ್ಷನ್ ಕೇಳಲಿಕ್ಕೆ ಹೋಗಬೇಕು ನೀವು ಚಾಮುಂಡೇಶ್ವರಿ, ಭಾಳ ಮಜಾ ಇರ್ತದೆ. ಸೊ ಹಾಗಾಗಿ ಈ ಥರ ಮಾಡಿದ್ದಾರೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಕಳೆದ ಬಾರಿ ಕನಕಪುರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅಖಾಡಕ್ಕೆ ಇಳಿದಿದ್ರು, 1 ಲಕ್ಷ ಲೀಡಲ್ಲಿ ಗೆದ್ದರು. ಹೋಗೇ ಇರಲಿಲ್ಲ ಕಾನ್ಸ್ಟಿಟ್ಯೂನ್ಸಿಗೆ, ಹೋಗೇ ಇರಲಿಲ್ಲ. ಲಾಸ್ಟ್ ಹೋಗ್ಬಿಟ್ಟು ನೋಡ್ರಪ್ಪ 1 ಲಕ್ಷದಲ್ಲಿ ಗೆಲ್ಲಿಸ್ಬೇಕು ಅಂತ ಹೇಳಿ ಬಂದಿದ್ದರು, 1 ಲಕ್ಷದಲ್ಲಿ ಗೆಲ್ಲಿಸಿದ್ರು. ಇವರು 2 ಸುತ್ತು ಮುಗಿಸಿ ಆಯ್ತು ಈಗ ಇಲ್ಲಿ ಬೆಂಗಳೂರು ಗ್ರಾಮ. ಅಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಆಮೇಲೆ ಅವ್ರಿಗೆ ಗೊತ್ತಿದೆ ನಮ್ಮನ್ನು ಕಟ್ಟಿ ಹಾಕೋದಕ್ಕೆ ಇದನ್ನು ಹಿಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಮುಗಿಸ್ಬಿಟ್ಟಿದ್ದಾರೆ. ಆಮೇಲೆ ಹೋಬಳಿ ಮಟ್ಟದಲ್ಲಿ ಡಿ.ಕೆ. ಸುರೇಶ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಷ್ಟು ಈಸಿ ಇಲ್ಲ. 6ರಿಂದ 7 ಲಕ್ಷ ಇದೆ. ಆಮೇಲೆ ಇಬ್ಬರು ಕಾಣ್ತಾ ಇಲ್ಲ BJPಯಲ್ಲಿ. ಅದು ಯಾಕೆ ಅಂತ ಇನ್ನೂ ತನಕ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಅಶ್ವಥ್ ನಾರಾಯಣ್ ಮಲ್ಲೇಶ್ವರಂ ಅವರಲ್ಲಿ ಉಸ್ತುವಾರಿ ಆಗಿದ್ದರು, ಯಾಕೆ ಕಾಣ್ತಾ ಇಲ್ಲ ಗೊತ್ತಿಲ್ಲ. ಎರಡನೇದು ಆರ್ ಅಶೋಕ್ ಕಾಣ್ತಾನೇ ಇಲ್ಲ. ಆರ್ ಅಶೋಕು ಯಾಕೆ ಅಂತ ಒಂದು ಹೇಳ್ಬಿಡ್ತೀನಿ ಬೇಕಿದ್ರೆ. ಕಳೆದ ಬಾರಿ ಕನಕಪುರದಲ್ಲಿ ಮತ್ತು ಪದ್ಮನಾಭನಗರದಲ್ಲಿ ಅಶೋಕ್ ಕಣಕ್ಕಿಳಿದಿದ್ರು. ಪದ್ಮನಾಭನಗರದಲ್ಲಿ ಒಂದು ಏನು ಸ್ಟ್ರಾಟಜಿ ಕಾಂಗ್ರೆಸ್ ಮಾಡ್ತು ಅಂದರೆ, ಅಶೋಕ್ ಅವರನ್ನು ಸೋಲಿಸ್ಬಿಡ್ಬೇಕು ಅಂತೇಳಿ ಒಂದು ಸ್ಟ್ರಾಟಜಿ ಮಾಡ್ತು. ಆಗ ಅಶೋಕ್ ಮತ್ತು ಡಿ.ಕೆ. ನಡುವೆ ಒಂದು ಸಂಧಾನ ಆಗುತ್ತೆ. ಇದೆಲ್ಲವೂ ಕೂಡ ಬಹಿರಂಗವಾಗಿ ಹೀಗೆ ಹೇಳ್ಬೋದು, ಹಾಗೆ ಹೇಳುವಂಗಿಲ್ಲ. ನಾನು ಅಲ್ಲಿಗೆ ಬರಲ್ಲ, ನೀನು ಅಲ್ಲೇ ಇದ್ಬಿಡು, ನಾನು ದಯವಿಟ್ಟು ಬರಬೇಡ ಅಂತ. ಹಾಗಾಗಿ ಅಲ್ಲಿ ಠೇವಣಿ ಕಳ್ಕೋಬೇಕಾಗತ್ತೆ ಕನಕಪುರದಲ್ಲಿ. ಸೊ ಇದೆಲ್ಲ ನಡೆದಿರುವಂಥ ಘಟನೆ. ಸೊ ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಮಾತ್ರ ವೆರಿ ಇಂಟ್ರೆಸ್ಟಿಂಗ್. ಯಾರು ನವೀನ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನವೀನ್, ನಾವು ಕೂಡ ಕೆಲವು ಮಟ್ಟದಲ್ಲಿ ಅದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿದ್ವಿ. ನೀವು ಅಲ್ಲಿ ಸ್ಪಾಟಲ್ಲಿ ಇರುವಂಥವರು, ಹೆಂಗೆ ನಡೀತಿದೆ ಅಲ್ಲಿ, ಯಾವ ರೀತಿ ರಾಜಕೀಯ ನಡೀತಿದೆ? ಈಸಿ ಇದೆಯಾ BJPಗಾಗಲಿ ಕಾಂಗ್ರೆಸ್ಗಾಗಲಿ? ಈಗ ನೀವು ಹೇಳಿದ್ರೆ ಟ್ರೆಂಡ್ ಯಾರ ಪರವಾಗಿದೆ? ಜಯಪ್ರಕಾಶ್ ಶೆಟ್ಟಿ, ಈಗಾಗಲೇ ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಸಾಕಷ್ಟು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಸಾಕಷ್ಟು ಹಣಾಹಣಿ ಎದುರಾಗಿರುವಂತದ್ದು. ಎರಡೂ ಪಕ್ಷಗಳ ಮುಖಂಡರು ಏನು ಗೆಲುವಿಗಾಗಿ ತಂತ್ರ ರೂಪಿಸ್ತಿರುವ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬೆಂಗಳೂರು ದಕ್ಷಿಣ ಮತ್ತು ಆನೇಕಲ್ ಈ ಭಾಗದಲ್ಲಿ ಏನು ಬೆಂಗಳೂರು ದಕ್ಷಿಣದಲ್ಲಿ ಶಾಸಕ ಎಂ ಕೃಷ್ಣಪ್ಪ ಇದ್ರೂ ಸಹ ಆನೇಕಲ್ ಭಾಗದಲ್ಲಿ ಕಾಂಗ್ರೆಸ್ನ ಶಿವಣ್ಣ ಇಲ್ಲಿದ್ದಾರೆ. ಆದ್ರೂ ಸಹ ಎರಡೂ ಪಕ್ಷದ ಏನು ಮುಖಂಡರು ನಾಯಕರು ಚುನಾವಣೆ ಪ್ರಚಾರದಲ್ಲಿ ಭಾರಿ ಭರಾಟೆಯಲ್ಲಿದ್ದಾರೆ. ಆದ್ರೆ ಡಿ.ಕೆ. ಸುರೇಶ್ ಅವರು ಒಂದಷ್ಟು ಹಿಡಿತವನ್ನ ಈ ಭಾಗದಲ್ಲಿ ಹೊಂದಿರೋದ್ರಿಂದಾಗಿ ಕಳೆದ ಏನು 2 ಬಾರಿ ಇಲ್ಲಿಂದ ಗೆಲುವನ್ನ ಸಾಧಿಸಿರುವ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಒಂದು ಹಿಡಿತವನ್ನ ಹಿಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಬನ್ನೇರುಘಟ್ಟದಲ್ಲಿ ಜಯರಾಮ್ ಮತ್ತು ಅವರ ಆಪ್ತರೇನಿದ್ದಾರೆ, ಜೊತೆಗೆ ಕಳೆದ ಬಾರಿ ಆನೇಕಲ್ ವಿಧಾನಸಭೆ ಅಂದ್ರೆ ಶಿವಣ್ಣ ಗೆಲುವಿಗಿಂತ ಮುಂಚೆ ಏನು ಕಾಂಗ್ರೆಸ್ ನಲ್ಲಿ ಒಂದಷ್ಟು ಶಾಸಕ ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿದ್ರು, ಅವರೆಲ್ಲರೂ ಕೂಡ ತಟಸ್ಥರಾಗಿದ್ರು. ಅವರೆಲ್ಲರನ್ನೂ ಕೂಡ ಏನು ಕಳೆದ 1 ವಾರದಿಂದ ಸಹ ನಿರಂತರವಾಗಿ ಅವರನ್ನ ಪಕ್ಷಕ್ಕೆ ವಾಪಸ್ ಕರೆದುಕೊಂಡು ಬರುವಂತದ್ದು. ಜೊತೆಗೆ ನಿನ್ನೆ ರಾತ್ರಿಯ ಬೆಳವಣಿಗೆಯಲ್ಲಿ ಒಂದಷ್ಟು ಅಲ್ಲಿ ಬನ್ನೇರುಘಟ್ಟ ಭಾಗದಲ್ಲಿ ಈ ಒಂದು ಮತಗಳನ್ನ ಹಿಡಿದಿಟ್ಟುಕೊಳ್ಳುವಂತ
ಆಗಿರುವಂತಹ ನಾಯಕರುಗಳು ಯಾರಿದ್ರು, ಜಯರಾಮ್ ಮತ್ತು ಅವರ ಬೆಂಬಲಿಗರು ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಜಯರಾಮ್ ಕಾಂಗ್ರೆಸ್ಗೆ ಹೋಗಿದ್ರು. ಅದಾದ ಬಳಿಕ ಶಾಸಕ ಎಂ ಕೃಷ್ಣಪ್ಪ ಅವರನ್ನ ಮತ್ತೆ ಪುನಃ ವಾಪಸ್ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಕರ್ಕೊಂಡು ಬಂದಿದ್ರು. ಆದ್ರೆ ಈಗ ನಿನ್ನೆ ಅವರನ್ನ ಮತ್ತೆ ಆಪರೇಷನ್ ಮೂಲಕ ಏನು ಕಾಂಗ್ರೆಸ್ಗೆ ಸೆಳೆದುಕೊಂಡಿದ್ದಾರೆ. ಅವರ ಜೊತೆಗಿದ್ದವರು ಕೂಡ ಏನು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ರೆ, ಈ ಒಂದು ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಅಂತಂದ್ರೆ ದಕ್ಷಿಣದಲ್ಲಿ ಒಂದಷ್ಟು ಬಿಜೆಪಿ ಹಿಡಿತದ ಮತಗಳೇನಿದ್ದಾವೆ ಅವುಗಳನ್ನ ಓಡಿದ್ರೆ ಈ ಭಾಗದಲ್ಲಿ ಇನ್ನಷ್ಟು ಗೆಲುವಿಗೆ ಸುಲಭ ಆಗುತ್ತೆ ಅನ್ನೋದು ಈಗಾಗಲೇ ಡಿ ಕೆ ಸುರೇಶ್ ಅವರ ತಂತ್ರ ಆಗಿರೋದ್ರಿಂದಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಮತ್ತು ಅಲ್ಲಿನ ಸ್ಥಳೀಯ ನಾಯಕರುಗಳ ಮೂಲಕವೇ ಅವರನ್ನ ಆಪರೇಷನ್ ಮಾಡೋದಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ ಬೂತ್ ಮಟ್ಟದ ಸಭೆಗಳನ್ನ ನಡೆಸಿ ಅಲ್ಲಿ ಅಂದ್ರೆ ವಾರಕ್ಕೆ 2 ಬಾರಿ ಯಾವುದೇ ಕಾರಣಕ್ಕೂ ಈ ಹಿಂದೆ ಬಿಜೆಪಿ ಮಾಡ್ತಾ ಇದ್ದಂತ ಒಂದಷ್ಟು ಸ್ಟ್ರಾಟಜಿಕ್ಸ್ ಏನಿತ್ತು ಅದೆಲ್ಲವನ್ನು ಕೂಡ ಈ ಬಾರಿ ಕಾಂಗ್ರೆಸ್ನವರು ಅಂದ್ರೆ ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ ಅದರ ಸೂಚನೆಯ ಮೇರೆಗೆ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದಾರೆ. ಈಗ ಬನ್ನೇರುಘಟ್ಟ ಜಯರಾಮ್ ಅವರು ಆ ಭಾಗದಲ್ಲಿ ಒಂದಷ್ಟು ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಅಲ್ಲಿ ಬನ್ನೇರುಘಟ್ಟ ಆ ಸುತ್ತಮುತ್ತಲಿನ ಭಾಗದಲ್ಲಿ ಅವರ ಒಂದಷ್ಟು ಮತಗಳಿದೆ. ಅದನ್ನ ಈಗ ಕಾಂಗ್ರೆಸ್ಗೆ ಬಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಹಿಡಿತ ಸಾಧಿಸಿಕೊಂಡು ಇನ್ನೂ ಕೆಲವು ಪ್ರಮುಖ ನಾಯಕರಿಗೆ ಡಿ ಕೆ ಸುರೇಶ್ ಅವರು ಗಾಳ ಹಾಕಿದಾರ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಜಯಪ್ರಕಾಶ್ ಶೆಟ್ಟಿ. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಬಿಜೆಪಿಗೆ ಕೂಡ ಅಲ್ಲಿ ಒಳ್ಳೆ ವೋಟ್ಸ್ ಇದೆ, 6.5 ಲಕ್ಷ. ಕಳೆದ ಬಾರಿ ಅಶ್ವಥ್ ನಾರಾಯಣ್ ಗೌಡ್ರು MLC ಕೊನೆ ಕ್ಷಣದಲ್ಲಿ ನಿಂತರು. ಈ ಬಾರಿ ಸ್ಟ್ರಾಟಜಿ ಅಷ್ಟೇ, ದೇವೇಗೌಡರ ಫ್ಯಾಮಿಲಿ ಅನ್ನೋ ಕಾರಣಕ್ಕಾಗಿ JDS ಅವರು ಹೋರಾಟ ಮಾಡ್ತಾರೆ, ಸಿಂಬಲ್ BJP ಅನ್ನೋ ಕಾರಣಕ್ಕಾಗಿ BJP ಅವರು ಹೋರಾಟ ಮಾಡ್ತಾರೆ ಅಂತೇಳಿ. ಆದರೆ ಡಿ ಕೆ ಸುರೇಶ್ ಕೂಡ ಬಹಳ ಪ್ರಭಾವಶಾಲಿಯಲ್ಲಿ ಸೂರ್ಯಣ್ಣ ಅಂತೇಳಿ, ಅಂದರೆ ಭಾಳ ಸಿಂಪಲ್ ಆಗಿ ನಿಮಗೆ ಯಾರು ಫೋನ್ ಮಾಡಿದ್ರು ಕೂಡ ಸಿಗ್ತಾರೆ ಅಂತ. ಆಮೇಲೆ ಅವರು ನನಗೆ ಒಂದು ವಿಚಾರ ಸುರೇಶ್ ಅವರಿಗೆ ಭಾಳ ಮೆಚ್ಚುಗೆ ಆದದ್ದು, ಯಾರೊಬ್ಬರು ಕೂಡ ಕೈ ಜೋಡಿಸ್ತಾ ಇರಲಿಲ್ಲ. MLA ಮಟ್ಟದಲ್ಲಿ ಅವರು MP ಆಗಿದ್ದುಕೊಂಡು ಆ ಕೊರೋನಾ ಸಂದರ್ಭದಲ್ಲಿ ಒಂದೆರಡು ಅಂತ್ಯ ಸಂಸ್ಕಾರ ಮಾಡ್ತಾರೆ ಫುಲ್ ಕಿಟ್ ಹಾಕ್ಕೊಂಡು. ಆಮೇಲೆ ಅದು ಏನು ಕಂಪ್ಲೀಟಾಗಿ ಶಾಸ್ತ್ರಬದ್ಧವಾಗಿ ಏನು ಮಾಡಬೇಕು ಆ ಥರದ್ದು ಮಾಡಿದರು. ಆದರೆ CN ಮಂಜುನಾಥ್ ಅವರೇನು ಕಡಿಮೆ ಅಲ್ಲ. CN ಮಂಜುನಾಥ್ ಅವರಿಗಿರುವಂಥ ಗುಡ್ ವಿಲ್ ಇದೆಯಲ್ಲ, ಅದು ಯಾವ ರೀತಿ